ರೈತರ ಸಾಲ ಮನ್ನಾ ಮಾಡಿದ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಕಾಂಗ್ರೆಸ್ ನಾಯಕರು ಗೌರವ ಸಮರ್ಪಣೆ ಮಾಡಿದರು. ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಿಎಂಗೆ ಮೈಸೂರು ಪೇಟ ತೊಡಿಸಿ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಾಕ್ಟರ್ ಜಿ ಪರಮೇಶ್ವರ್, ಶಾಸಕರಾದ ಭೈರತಿ ಬಸವರಾಜು, ಎಸ್ಟಿ ಸೋಮಶೇಖರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಇನ್ನು ಇದೇ ವೇಳೆ ಮಾತನಾಡಿದ ಸಿಎಂ, ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಬಿಜೆಪಿಯವರದ್ದು ಉತ್ತರನ ಪೌರುಷ ಒಲೆ ಮುಂದೆ ಎಂಬಂತೆ ಮೋದಿಯವರ ಎದುರಿಗೆ ಹೋದರೆ ರೈತರ ಸಾಲದ ಬಗ್ಗೆ ತುಟಿ ಬಿಚ್ಚಲ್ಲ ಅಂತ ಹೇಳಿದ್ರು. ಇನ್ನು ಸಿಎಂ ಸಿದ್ದರಾಮಯ್ಯರ ಹೇಳಿಕೆಯಲ್ಲಿ ಮೋದಿಯವರ ಮೂಗು ಹಿಡಿದು ಸಾಲ ಮನ್ನಾ ಮಾಡಿಸ್ತೇನೆ ಅಂತ ಹೇಳಿದ್ದ. ಇನ್ನು ಯಡಿಯೂರಪ್ಪನವರ ಹೇಳಿಕೆಗೆ ಪ್ರತಿಯಾಗಿ ಸಿಎಂ, ಯಡಿಯೂರಪ್ಪನವರು ಮೊದಲು ಮೋದಿ ಮೂಗು ಹಿಡಿದು ಸಾಲ ಮನ್ನಾ ಮಾಡಿಸ್ಲಿ ಅಂತ ಟಾಂಗ್ ಕೊಟ್ರು. ಕ್ಷೇತ್ರದಲ್ಲಿ ಒಂದು ಸಭೆ ನಡೆದಾಗ ಆತ್ಮಹತ್ಯೆ ಮಾಡ್ಕೊಂಡು ಅವ್ರ ಕುಟುಂಬಕ್ಕೆ ಸಾಂತ್ವನ ಹೇಳಲಿಕ್ಕೆ ರಾಹುಲ್ ಗಾಂಧಿ ಅವರು ಒಂದು ಪಾದಯಾತ್ರೆ ಮಾಡಿದ್ರು. ಆ ಸಂದರ್ಭದಲ್ಲಿ ಒಂದು ಸಾರ್ವಜನಿಕ ಸಭೆ ನಡೆಯಿತು. ಆ ಸಾರ್ವಜನಿಕ ಸಭೆಯಲ್ಲಿ ಮಾತನಾಡುವಾಗ ನಾನು ಹೇಳಿದ್ದೆ, ನರೇಂದ್ರ ಮೋದಿ ಅವರೇ, ನೀವು ಅರ್ಧ ಮನ್ನಾ ಮಾಡಿ, 42,000 ಕೋಟಿಯಲ್ಲಿ ಅರ್ಧ ಮನ್ನಾ ಮಾಡಿ, ನಾನು 10,736 ಕೋಟಿಯಲ್ಲಿ ನಾನು ಅರ್ಧ ಮನ್ನಾ ಮಾಡ್ತೀನಿ ಅಂತೇಳಿ ಅವತ್ತು ನಾನು ಒತ್ತಾಯ ಮಾಡಿದ್ದೆ. ಅದಕ್ಕೆ ಬದ್ಧನಾಗಿ ನರೇಂದ್ರ ಮೋದಿ ಅವರಿಗೆ ಪತ್ರನೂ ಬರೆದೆ, ಸ್ವತಃ ಭೇಟಿಯಾದೆ, ನಿಯೋಗ ಕರ್ಕೊಂಡೋದೆ, ಆಲ್ ಪಾರ್ಟಿ ಡೆಲಿಗೇಷನ್ ಕರ್ಕೊಂಡೋದೆ. ಆಲ್ ಪಾರ್ಟಿ ಡೆಲಿಗೇಷನ್ ಕರ್ಕೊಂಡು ಹೋದಾಗ ಇದೇ ಈಶ್ವರಪ್ಪ, ಇದೇ ಶೋಭಾ ಕರಂದ್ಲಾಜೆ, ಅನಂತ್ ಕುಮಾರ್, ಸದಾನಂದ ಗೌಡ, ಜಗದೀಶ್ ಶೆಟ್ಟರ್ ಇವರೆಲ್ಲ ಇದ್ರು. ನಾನು ನರೇಂದ್ರ ಮೋದಿ ಅವರಿಗೆ ಸಾಲ ಮನ್ನಾ ಮಾಡಿ ಅಂತ ಒತ್ತಾಯ ಮಾಡಿದ್ರೆ, ಬರಗಾಲ ಇದೆ ರಾಜ್ಯದಲ್ಲಿ, 2 ವರ್ಷ ಭೀಕರವಾದಂಥ ಬರಗಾಲ ಇದೆ, ಸಾಲ ಮನ್ನಾ ಮಾಡಿ ಅಂದರೆ ಈ ಗಿರಾಕಿಗಳು ಬಿಜೆಪಿ ತುಟಿನೇ ಬಿಟ್ಟಲಿಲ್ಲ.